ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ಪೆಷಲ್ ಆಗಿರಲಿ ಅಂತ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋಕ್ಕೆ ಗೌಡ್ಗೆರೆಗೆ ಹೋಗಿದ್ದೀವಿ. ಸೊ ನಾವು ಆಲ್ರೆಡಿ ಹೊರಟಾಗ ಒಂದು 3 ಆಗಿತ್ತು. ಅಂದರೆ 3 ಹೋದರೆ ಅಲ್ಲಿ ಜನ ರಶ್ ಕಡಿಮೆ ಇರುತ್ತೆ. ಸೊ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಬೋದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾವು ಮಧ್ಯಾಹ್ನ ಹೊರಟ್ವಿ. ಅಲ್ಲಿ ದೇವ್ರ ಪೂಜೆ ಸಾಮಾನುಗಳೆಲ್ಲ ತೊಗೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಧ್ಯಾಹ್ನ ಹೋಗಿದ್ದ ಕಾರಣ ಜನ ತುಂಬಾ ಕಡಿಮೆ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಇಲ್ಲಿ ಆಂಜನೇಯ ಸ್ವಾಮಿ ಕಲ್ಲು ಹತ್ರ. ಇಲ್ಲಿ ನಾವೇನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಅಲ್ಲಿ ಕಾಯಿನ್ನ ಅಂಟಿಸಿದ್ರೆ ಅದು ನೆರವೇರುತ್ತೆ. ಅಂದರೆ ಕಾಯಿನ್ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಮನಸ್ಸಲ್ಲಿ ಎಲ್ಲ ಚೆನ್ನಾಗಿ ಬೇಡ್ಕೊಂಡು ಕಾಯಿನ್ನ ಅಂಟ್ಸೋಕ್ಕೆ ಹೋದೆ. ಅಂಟ್ಕೋತು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಾನು ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸತಿ ಬಂದಿದ್ದೀನಿ. ನಾನು ಪ್ರತಿ ಸತಿ ಬಂದು ಅಂಟಿಸ್ದಾಗಲೂ ಕೂಡ ಕಾಯಿನ್ ಅಂಟ್ಕೊಳ್ಳುತ್ತೆ. ಅದೇ ಖುಷಿ ನನಗೆ. ಪ್ರತಿ ಸತಿನೂ ಆಗಿದೆ ಇದು. ನೋಡಿ ತುಂಬ ಜನಗಳಿದ್ರು, ತುಂಬ ಜನ ಅಂಟಿಸ್ತಾ ಇದ್ದಾರೆ. ನೆಕ್ಸ್ಟು ಅದನ್ನ ಮುಗಿಸ್ಕೊಂಡು ನಾವು ಹೋಗಿದ್ದೆ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ತಾಯಿನ ನೋಡೋದಕ್ಕೆ. ಸೊ ಅಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಯಿತು. ನೆಕ್ಸ್ಟು ಅದು ಮುಗಿಸ್ಕೊಂಡು ನಾವು ಹೋಗಿದ್ದು ಬಸಪ್ಪನ ನೋಡೋದಕ್ಕೆ ಅಂತ. ಸೊ ಇಲ್ಲಿ ಏನಂತ ಅಂದರೆ ನಾವೇನಾದರೂ ಅಂದ್ಕೊಂಡು ಬಸಪ್ಪನ ಪಾದ ಕೇಳಿದ್ರೆ ಅವರು ಪಾದ ಕೊಟ್ಟರೆ ಅದು ಆಗುತ್ತೆ ಅಂತ ಹೇಳ್ತಾರೆ. ಅದು ಬೆಳಗಿನ ಟೈಮ್ ಆ ಥರ ಮಾಡ್ತಾರೆ. ನಾವು ಹೋಗಿದ್ದು ಈವ್ನಿಂಗ್ ಅಲ್ವಾ. ಸೊ ಆ ಥರ ಏನೋ ಮಾಡ್ತಿರಲ್ಲ, ರೆಸ್ಟ್ ಕೊಡ್ತಾಯಿದ್ರು ಬಸಪ್ಪನಿಗೆ. ಸೊ ಇಲ್ಲಿ ನೋಡಿ ಅರಕೆ ಕಾಯಿಗಳೆಲ್ಲ ಎಷ್ಟೊಂದಿದೆ. ಇದೇನಂತ ಅಂದರೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅರಕೆ ಕಾಯಿನ ಕಟ್ಟಿದ್ರೆ 7 ವಾರ ಕಟ್ಟಿದ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದನ್ನು ನಾನು ಕೂಡ ಮಾಡಿದ್ದೀನಿ, ಅದು ನೆರವೇರಿದೆ. ನಂಗೆ ತುಂಬಾ ನಂಬಿಕೆ ಇದೆ ಈ ತಾಯಿ ಮೇಲೆ. ನೀವು ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ. ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಮ್ಯೂಸಿಯಮ್ಗೆ. ನಾವೊಂದು 7-8 ತಿಂಗಳ ಹಿಂದೆ ಕೂಡ ಹೋಗಿದ್ವಿ. ಆವಾಗ ಇದೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾಯಿತ್ತು. ಬಟ್ ಇವಾಗ ನೋಡಿದ್ರೆ ಫುಲ್ ಕಂಪ್ಲೀಟಾಗಿ ತುಂಬ ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಲ್ಲಿ ಮ್ಯೂಸಿಯಮ್ನ. ಒಂದಿದೆ ಒಂದಿಲ್ಲ ಅನ್ನೋಂಗಿಲ್ಲ, ಪ್ರತಿ ಒಂದೂ ಇದೆ. ನನಗೆ ತುಂಬಾ ಖುಷಿಯಾಗೋಯಿತು. ಈ ಥರ ಅಂದರೆ ಆಚೆಯಿಂದ ನೋಡೋದಕ್ಕೆ ತುಂಬ ಚಿಕ್ಕದಾಗಿದೆ. ಇಷ್ಟು ಜಾಗದಲ್ಲಿ ಅದೆಲ್ಲ ಮಾಡ್ಬೋದಾ ಅಂತ ಅನಿಸುತ್ತೆ. ಬಟ್ ಒಳಗಡೆ ತುಂಬಾ ದೊಡ್ಡದಾಗಿದೆ. ಅಂದರೆ ಎಲ್ಲ ಥರನೂ
ನೆಕ್ಸ್ಟು ನಾವು ಹೋಗಿದ್ದು ದೇವಿಯ 9 ರೂಪಗಳನ್ನ ನೋಡೋದಕ್ಕೆ. 9 ರೂಪಗಳು ಯಾವ್ದ್ಯಾವುದು ಅಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಟ್ಟ, ಕುಷ್ಮಾಂಡ, ಸ್ಕಂದಮಾತಾ, ಕಾಳರಾತ್ರಿ, ಕಾತ್ಯಾಯಿನಿ, ಮಹಾಗೌರಿ, ಸಿದ್ಧಿದಾತ್ರಿ. ಇದು ದೇವಿಯ 9 ಅವತಾರಗಳಾಗಿರುತ್ತೆ. ಇದನ್ನೆಲ್ಲ ತುಂಬಾ ಡೀಟೇಲಿಂಗಾಗಿ ತುಂಬ ಚೆನ್ನಾಗಿ ಅವರು ಮಾಡಿದ್ದಾರೆ. ನಮಗಂತೂ ಫುಲ್ ಖುಷಿ ಆಗೋಯಿತು. ನಾವು ಇಷ್ಟೊಂದೆಲ್ಲ ಅವರು ಡೀಟೇಲಿಂಗಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಅದ್ಭುತವಾಗಿತ್ತು ಎಲ್ಲನೂ ಕೂಡ. ನೆಕ್ಸ್ಟು ಇಲ್ಲಿ ಸರಸ್ವತಿ ಕೂಡ ಇದ್ದರು. ಸೊ ಇವಳು ನನ್ನ ಫಸ್ಟ್ ತಂಗಿ ನಿಖಿತಾ ಅಂತ. ಈ ಸತಿ 10th ಅಕ್ಕ, ಅದಕ್ಕೆ ಡೀಪಾಗಿ ಬೇಡ್ಕೊತಾ ಇದ್ಲು. ನೆಕ್ಸ್ಟು ನಾವು ಬಂದಿದ್ದು ಇಲ್ಲಿ ಕೈಲಾಸ ಪರ್ವತ ಮಾಡಿದರು. ಅಲ್ಲಿ ಶಿವ, ನಂದಿ, ಪಾರ್ವತಿ ಅವರೆಲ್ಲನೂ ಕೂಡ ತುಂಬ ಡೀಟೇಲಿಂಗಾಗಿ ಮಾಡಿದರು. ಅದು ನೆಕ್ಸ್ಟು ನಾವು ನೋಡಿದ್ದು ಆಗಿನ ಕಾಲದಲ್ಲಿ ಹಳ್ಳಿಯ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಅಲ್ಲಿ ಬಟ್ಟೆ ನೇಯ್ತಾ ಇರೋದು, ಆಮೇಲೆ ಮಡಿಕೆ ಮಾಡ್ತಾ ಇರೋದು ಎಲ್ಲನೂ ಪ್ರತಿಯೊಂದನ್ನು ಕೂಡ ತುಂಬಾ ಡೀಟೇಲಿಂಗಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೂ ಅಂತೂ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಎಲ್ಲನೂ ಕೂಡ. ಅಂದರೆ ಈಗಿನ ಜನ್ರೇಷನ್ನಿಗೆ ಅವಾಗ ಹೇಗಿದ್ದರು ಅನ್ನೋದು ಒಂದು ಐಡಿಯಾನೇ ಇರೋದಿಲ್ಲ. ಸೊ ಅದನ್ನ ಹಾಗಿತ್ತು ಹೀಗಿತ್ತು ಅಂತ ಬಾಯಲ್ಲಿ ಹೇಳ್ಕೊಡೋದಕ್ಕಿಂತ ಇಲ್ಲಿ ಕರ್ಕೊಂಡು ಬಂದು ತೋರಿಸಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಆವಾಗ ತೆಂಗಿನಕಾಯಿ ಎಲ್ಲ ಹೆಂಗೆ ಮಾರ್ತಾಯಿದ್ರು, ಶಿಲ್ಪಿಗಳನ್ನ ಹೆಂಗೆ ಮಾಡ್ತಾಯಿದ್ರು ಅನ್ನೋದೆಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಾವು ಹೋಗಿದ್ದು ಸಂಡೇ ಇದ್ದಿದ್ದ ಕಾರಣ ನನ್ನ ತಂಗಿದಿರಿಗೂ ಎಲ್ಲ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಎಲ್ಲರೂ ಹೋಗಿದ್ದಿದ್ದು. ನೆಕ್ಸ್ಟ್ ಅಲ್ಲೊಂದು ಮಗು ಮಾಡಿದರು, ಅದು ಗೊಂಬೆ, ಬಟ್ ಸೇಮ್ ರಿಯಲ್ ಮಗು ಥರನೇ ಇತ್ತು. ನೆಕ್ಸ್ಟ್ ಇದು ಮಿಠಾಯಿ ಅಂಗಡಿ. ಇಲ್ಲಿ ಆಗಿನ ಕಾಲದಲ್ಲಿ ಸಂಗೀತ ಮತ್ತು ನೃತ್ಯ ಎಲ್ಲನೂ ಹೇಳ್ಕೊಡ್ತಿದ್ದಿದ್ದು ಹೇಗೆ ಅಂತ. ತುಂಬಾ ಎಲ್ಲನೂ ಇಂಥದ್ದಿದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದೂ ಇತ್ತು. ನೆಕ್ಸ್ಟ್ ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋದನ್ನ ತೋರಿಸಿದ್ದಾರೆ. ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ ಆಗಿನ ಜೀವನ ಶೈಲಿನೇ ಎಷ್ಟು ಚೆಂದ ಇತ್ತಲ್ಲ. ಈಗ ಸ್ಟ್ರೆಸ್ ಅಂತೆ, ಆ್ಯಂಗ್ಸೈಟಿ ಅಂತೆ, ಟ್ರಾಮಾ ಅಂತೆ, ಡಿಪ್ರೆಷನ್ ಅಂತೆ ಏನೇನೋ ಇದೆ. ಅದು ಆವಾಗ ಹಾಗಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋಂಥ ಕಾಲ. ಎಷ್ಟು ಸೊಗಸಾಗಿದೆ. ಒಂದು ಕ್ಷಣ ನಾವು ಹಾಗೆ ಇದೆಲ್ಲ ಈಗಲೂ ಅದೇ ಥರ ಇರಬಾರ್ದಿತ್ತಾ ಅಂತ ಅನಿಸ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಬಂದರೆ ಗೌಡ್ರ ಮನೆ ಅಂತೆ, ಒಂದು ನಾಯಿ ಕೂಡ ಇತ್ತು ಅಲ್ಲಿ. ನೋಡಿ ಅದೆಷ್ಟು ಡೀಟೇಲಿಂಗಾಗಿ ಚೇರ್ ಮೇಲೆ ಕೂತ್ಕೊಂಡಿರೋದು, ಮೀಸೆ ಎಲ್ಲ ಇರೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನೆಕ್ಸ್ಟು ಅವರು ಎಲ್ಲರೂ ಮನೆ ಆಚೆ ಕೂತ್ಕೊಂಡು ಹೂವು ಕಟ್ತಾ ಇರೋದು ಎಲ್ಲ. ನೆಕ್ಸ್ಟು ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಮಾಡಿದರು. ನನಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿದ್ದು, ಯಾಕಂದರೆ ನಾನು ಶಿವಭಕ್ತೆ. ನನಗೆ ಶಿವ ದೇವರಂದರೆ ತುಂಬಾ ಇಷ್ಟ ಆಗ್ತಾರೆ. ಸೊ ಹಾಗೆ ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಮಾಡಿದರು. ಸೋಮನಾಥೇಶ್ವರ ಜ್ಯೋತಿರ್ಲಿಂಗ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಬೈದ್ಯನಾಥೇಶ್ವರ, ಭೀಮಾಶಂಕರ, ರಾಮೇಶ್ವರ, ನಾಗೇಶ್ವರ, ವಿಶ್ವೇಶ್ವರ, ತ್ರಯಂಬಕೇಶ್ವರ, ಕೇದಾರೇಶ್ವರ, ಗೃಷ್ಟೇಶ್ವರ, ಹೀಗೆ 12 ಜ್ಯೋತಿರ್ಲಿಂಗಗಳನ್ನ ಮಾಡಿದರು. ತುಂಬಾ ಖುಷಿಯಾಯಿತು ಅದನ್ನ ನೋಡಿ. ನೆಕ್ಸ್ಟ್ ಕೊನೆಗೆ ನಮ್ಮ ಬಾಸ್ ಇದ್ದರು. ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಆದಷ್ಟು ನಾನು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಕೂಡ. ಸೊ ಓವರಾಲ್ ವ್ಯೂ ಆಚೆಯಿಂದ ಹಿಂಗೆ ಕಾಣಿಸುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಸೊ ನೀವು ಖಂಡಿತವಾಗ್ಲೂ ಫ್ಯಾಮಿಲಿ ಒಟ್ಟಿಗೆ ಮಸ್ಟ್ ಬರಲೇಬೇಕು. ತುಂಬ ಚೆನ್ನಾಗಿದೆ, ಎಲ್ಲನೂ ಅದ್ಭುತವಾಗಿದೆ. ಸೊ ನಾವು ಹೊರಡೋದಕ್ಕೆ ಆಲ್ಮೋಸ್ಟ್ ಸಂಜೆ ಆಗಿತ್ತು. ಸಂಜೆ ಇಲ್ಲಿ ತೇರು ಎಳಿತಾ ಇದ್ದರು. ಸೊ ಅಲ್ಲಿ ತೇರು ಎಳೆಯೋದಕ್ಕಿಂತ ಮುಂಚೆ ಅಲ್ಲಿ ಎಲ್ಲರನ್ನೂ ಕೂರಿಸಿ ಅಲ್ಲಿ ಆರತಾಕ್ಷತೆ ಎಲ್ಲ ಕೊಟ್ಬಿಟ್ಟು ಅಲ್ಲಿ ನೀವು ಪ್ರೇ ಮಾಡಿಕೊಂಡು ಬಂದು ತಾಯಿ ಪಾದಕ್ಕೆ ಹಾಕಬೇಕು ಅಂತೆಲ್ಲ ಹೇಳಿದ್ರು. ಅದು ನಾನು ಫಸ್ಟ್ ಟೈಮ್, ಇದು ತುಂಬ ಒಂದು 7-8 ಸತಿ ಹೋಗಿದ್ದೀನಿ. ಯಾವತ್ತೂ ಈ ಥರ ನನಗೆ ಅವಕಾಶ ಸಿಕ್ಕಿರಲಿಲ್ಲ, ಈ ಸತಿ ಸಿಕ್ತು. ಅದೆಲ್ಲ ಮಾಡಿ ನಾವು ಕೂಡ ತೇರನ್ನ ಎಳೆದ್ವಿ. ಸೊ ಇಷ್ಟ ಆಗಿತ್ತು.
ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ಇಲ್ಲೆಲ್ಲ ಮಣ್ಣದು ಏನೇನೋ ಐಟಮ್ಸ್ ಎಲ್ಲ ಇತ್ತು, ಅದೆಲ್ಲ ನೋಡಿಕೊಂಡು ಇನ್ನೇನು ಮನೆಗೆ ಹೊರಟ್ವಿ ಅಷ್ಟೇ. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಹೇಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.